ಸಂವದಸೆ, ಸಂವದತೆ, ವಿವದತೆ ಇತ್ಯಾದಿಗಳ ಬಗ್ಗೆ ಕೆಲವು ಪ್ರಯೋಗಗಳನ್ನ ಈಗ ನೋಡೋಣ. ಇದು ತತ್ವ ಪ್ರದೀಪ 1ನೇ ಅಧ್ಯಾಯ 2ನೇ ಪಾದದ 3ನೇ ಸೂತ್ರ ವಿಶೇಷಣ, 12ನೇ ಸೂತ್ರ ವಿಶೇಷಣಾಚ್ಯ ಅಂತ ಅಲ್ಲಿ ತತ್ವ ಪ್ರದೀಪ. ಅತ್ರ ಜೀವಸ್ಯ ಪಾತೃತ್ವಂ ತ್ವಂ ನ ಸಂವದಸೆ, ಅಂದ್ರೆ ಅದ್ವೈತಿಗಳು ನೀವು ಒಪ್ಪುವುದಿಲ್ಲ ಅಂತ ಅಲ್ಲಿರೋ ವಾಕ್ಯ. ಸಂವದಸೆ ಅಂತ ಮಧ್ಯಮ ಪುರುಷದಲ್ಲಿದೆ. ನಾವೀಗ ಸಂಸ್ಕೃತ ಭಾಷೆ ಅಧ್ಯಯನ ಮಾಡುವ ದೃಷ್ಟಿಯಿಂದ ನ ಸಂವದತೆ, ಒಪ್ಪುವುದಿಲ್ಲ, ಅದ್ವೈತಿ ನ ಸಂವದತೆ. ಈ ಸಂವಾದ ಮತ್ತು ವಿವಾದ ಅನ್ನೋದನ್ನು ಸಾಮಾನ್ಯವಾಗಿ ನಾವು ಸಪ್ತಮಿ ವಿಭಕ್ತಿಯಲ್ಲಿ ಸಂವಾದಕ್ಕೆ ವಿಷಯವಾದ, ವಿವಾದಕ್ಕೆ ವಿಷಯವಾದ ವಸ್ತುವನ್ನು ಸಪ್ತಮಿ ವಿಭಕ್ತಿಯಲ್ಲಿ ಹೇಳ್ತಿರ್ತೇವೆ. ಈಗ ನೋಡಿ, ಯಜ್ಜತ್ ಕೃತಂ ಮೇ ಭವತಾಂ ಯದೀಹ ಸಂವಾದ ಏವೋದ್ವಿಭಜತೆ ಸುಧಾಮಿಮಾಂ. ಹೀಗೆ ನೋಡಿ, ಅಂಬಿಕಾಂಬಾಲಿಕೆ ತತ್ರ ಸಂವಾದಂ ಚಕ್ರತು ಶುಭೆ, ಮಹಾಭಾರತ ತಾತ್ಪರ್ಯ ನಿರ್ಣಯ. ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರು ಕೂಡ ತತ್ರ ಸಂವಾದಂ ಚಕ್ರುಹು ಅಂತ, ಹೀಗೆ ತತ್ರ ಅಂತ ಆ ವಿಷಯದಲ್ಲಿ ಅಂತ ಹೇಳ್ತಾರೆ. ಅಂಬಿಕಾ ಅಂಬಾಲಿಕಾ ಇವರಿಬ್ಬರು ಕೂಡ ಆ ಭೀಷ್ಮ ಅವರನ್ನ ಎತ್ತಿಕೊಂಡು ಅವ್ರನ್ನ ಅಪಹಾರ ಮಾಡಿಕೊಂಡು ಹಸ್ತಿನಾವತಿಗೆ ಹೋದ. ಆವಾಗ ಅವರಿಬ್ಬರು ಅದನ್ನು ಒಪ್ಪಿದರು. ಅಂಬಿಕಾ ಅಂಬಾಲಿಕಾ ಅಂಬ ಅಂತ 3 ಜನ ಇದ್ರು. ಅಂಬಾ ಅವಳು ಇದನ್ನು ಒಪ್ಪಲಿಲ್ಲ. ಪೂರ್ವದೇಹೇತು ಅವಳು ಹಿಂದೆ ಭೀಷ್ಮನ ಪತ್ನಿಯಾಗಿದ್ದವಳು. ಅವಳು ಭೀಷ್ಮ ಅವಳನ್ನು ಅಪಹಾರ ಮಾಡಿಕೊಂಡು ಹೋದಾಗ ಅದನ್ನು ಒಪ್ಪಲಿಲ್ಲ ಅವಳು ಅಂತ ಅಲ್ಲಿರೋದು. ನೋಡಿ, ತತ್ರ ಸಂವಾದಂ ಚಕ್ರೋತು ಅಂತ ಸಪ್ತಮಿ ವಿಭಕ್ತಿ ಅಲ್ಲಿ ಕಾಣಿಸ್ತದೆ. ನಾಮಪದವಾಗಿದ್ದಾಗ ಹಾಗಾದ ಸಪ್ತಮಿ ವಿಭಕ್ತಿ ಆಗ್ತದೆ. ಆದರೆ ಅದನ್ನೇ ನೀವು ಕ್ರಿಯಾಪದವಾಗಿ ಪ್ರಯೋಗ ಮಾಡಿದಾಗ ಅದನ್ನ ತತ್ರ ಅಂತಿದ್ದ ಸಪ್ತಮಿ ವಿಭಕ್ತಿ ತಮ್ ಸಂವಾದತೆ ಅಂತ ಹೀಗೆ ಪ್ರಯೋಗ ಆಗ್ತದೆ. ಇದನ್ನೇ ನಾವೀಗ ಇಲ್ಲಿ ಗಮನಿಸಬೇಕಾಗಿರೋದು. ಪಾತೃತ್ವವನ್ನು, ಸುಖ ಪಾತೃತ್ವವನ್ನು ಅದ್ವೈತಿ ನ ಸಂವಾದತೆ, ಸ್ವೀಕರಿಸುವುದಿಲ್ಲ, ಒಪ್ಪುವುದಿಲ್ಲ ಅಂತ ಹೀಗೆ ಅದರ ಪ್ರಯೋಗ. ಹೀಗೆ ನಾಮಪದ ಆಗಿದ್ದಾಗ ಒಂಥರ ಪ್ರಯೋಗ ಆಗ್ತದೆ, ಮತ್ತೆ ಕ್ರಿಯಾಪದ ಆಗಿದ್ದಾಗ ಇನ್ನೊಂದು ಥರದ ಪ್ರಯೋಗ ಆಗ್ತದೆ. ಇದೆಲ್ಲ ಕಡೆ ಕಂಡದ್ದೇ, ಅದನ್ನ ಇಲ್ಲಿ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದೆ ಅಷ್ಟೆ. ಹೀಗೆ ವಿವಾದ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕರ್ಮವನ್ನು ದ್ವಿತೀಯ ವ್ಯಕ್ತಿಯಲ್ಲಿ ಹೇಳಬಹುದು. ಅದನ್ನು ನಾಮಪದವಾಗಿ ಪ್ರಯೋಗ ಮಾಡಿದಾಗ ವೇದೋಕ್ತೆ ವಿಷ್ಣು ಮಹಾತ್ಮೆ ವಿವಾದ, ವೇದೋಕ್ತವಾದ ಭಗವಂತನ ಮಹಾತ್ಮ್ಯದ ವಿಷಯದಲ್ಲಿ ವಿವಾದ ಮಾಡಿದರೆ ಅವನನ್ನ ವೇದವಾದಿ ಅಂತ ಹೇಳ್ತಾರೆ ಅಂತ ಗೀತಾ ಪ್ರಸ್ಥಾನದಲ್ಲಿ ಒಂದು ಪ್ರಯೋಗ ಇದೆ. ಆಚಾರ್ಯರು ಯಾವುದೋ ಒಂದು ಗ್ರಂಥವನ್ನಲ್ಲಿ ಉದ್ಧರಿಸ್ತಾರೆ. ಅಲ್ಲಿ ವಿಷ್ಣು ಮಹಾತ್ಮ್ಯೆ ಅಂತ ಸಪ್ತಮಿ ವಿಭಕ್ತಿ ಇದೆ. ವಿಷ್ಣು ಮಹಾತ್ಮ್ಯೆ ವಿವಾದ, ಅದರಲ್ಲಿ ವಿವಾದ ಮಾಡಿದರೆ ಅಂತ. ವಿವಾದ ಅನ್ನೋದು ನಾಮಪದ. ಅದನ್ನೇ ನಾವು ಕ್ರಿಯಾಪದವಾಗಿ ಪ್ರಯೋಗ ಮಾಡಿದಾಗ ಸಹ ವಿಷ್ಣು ಮಹಾತ್ಮ್ಯಂ ವಿವದತಿ ಅಥವಾ ವಿವದತೆ. ಅದು 10ನೇ ಪದ ಪರಸ್ಮಯ ಪದದ ಬಗ್ಗೆ ನನಗೇನು ಇತ್ತೀಚೆಗೆ ಹೆಚ್ಚು ನೈರ್ಭರ್ಯ ಏನಿಲ್ಲ. ಎಲ್ಲಾ ಧಾತುಗಳು 10ನೇ ಪದದಲ್ಲೂ, ಎಲ್ಲಾ ಧಾತುಗಳು ಪರಸ್ಮಯ ಪದದಲ್ಲೂ ಬರಬಹುದು ಅಂತ ಪ್ರಾಚೀನರು ಏನು ಒಪ್ಪಿದ್ರು, ಪ್ರಾಚೀನಕ್ಕಿಂತ ಮುಂಚೆ ಪ್ರಾಚೀನರು. ಅದೇ ನನಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯ. ಆದ್ರಿಂದ ವದವ್ಯಕ್ತಾಯಂ ವಾಚಿ ಧಾತು ಮೂಲದಲ್ಲಿ ಹೇಗೆ ಸಕರ್ಮಕನೋ ಅಲ್ಲಿ ಅದರ ಕರ್ಮವನ್ನು ದ್ವಿತೀಯ ವ್ಯಕ್ತಿಯಲ್ಲಿ ಪ್ರಯೋಗ ಮಾಡ್ತೀವೋ, ಹಾಗೆ ಸಂವದತೆ ವಿವದತೆ ಅನ್ನೋದರ ಕರ್ಮವನ್ನು ಕೂಡ ದ್ವಿತೀಯ ವ್ಯಕ್ತಿಯಲ್ಲಿ ಪ್ರಯೋಗ ಮಾಡಿದ ಉದಾಹರಣೆಗಳನ್ನ ನಾವು ಈಗ ಗಮನಿಸಬಹುದು. ಹಾಗೆ ನನಗಿಲ್ಲಿ ವಿವದತೆ ಅನ್ನೋದ್ರ ಬಗ್ಗೆ ಇನ್ನೂ ಉದಾಹರಣೆ ಕಂಡಿಲ್ಲ. ಅದ್ರ ಬಗ್ಗೆ ಮುಂದೆ ಎಲ್ಲಾದ್ರೂ ಹೇಳ್ತೇನೆ. ಸಂವಾದದ ಬಗ್ಗೆ ನನಗೆ ಇಲ್ಲಿ ಕಂಡಿದೆ, ಅದನ್ನ ಈಗ ನಿಮ್ಮ ಎದುರಿಗೆ ಹೇಳಿದ್ದೇನೆ.